ರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಕ್ಷಸ ಮಾಯ ಬಾಧೆಯನ ಸಹಿಸೇ ರಾಕ್ಷಸ ಮಾಯ ಬಾಧೆಯನ ಸಹಿಸೇ ರಾಕ್ಷಸ ಮಾಯ ಬಾಧೆಯನ ಸಹಿಸೇ ರಾಕ್ಷಸ ಮಾಯ ಬಾಧೆಯನ ಸಹಿಸೇ ರಾಕ್ಷಸ ಬಾಧೆಯನ ಸಹಿಸೇ ರಾಕ್ಷಸ ಬಾಧೆಯನ ಸಹಿಸೇ ರಾಕ್ಷಸ ಬಾಧೆಯನ ಸಹಿಸೇ ರಾಕ್ಷಸ ಮಾಯ ಬಾಧೆಯನ ಸಹಿಸೇ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ನಿರ್ಭಯವೇಕೋ ನೀರಜಾಕ್ಷ ನಿರ್ಭಯವೇಕೋ ನೀರಜಾಕ್ಷ ನತ ಜನ ಬಾಲಯ ಪ್ರಭುವೇ ನತ ಜನ ಪಾಲಯ ಪ್ರಭುವೇ ಪರಿಹಾರವನು ರಾಮ ರಾಮ ಪರಿಹಾರವನು ಕಾಣೆನಾನು
ಜನನ ಮರಣಗಳೆರಡು ಬಾಡಶೂಲೆ ಕಳೆದ ನಿನ್ನೆಗಳೆಲ್ಲ ಮುಡಿದೆಸೆದ ಹೂಮಾಲೆ ಬರುವ ನಾಳೆಗಳೆಲ್ಲ ಕಾರಂಜಿ ಮಣಿಮಾಲೆ ನಿತ್ಯ ನೂತನ ಮಧುರ ಶುಭ ಸ್ವಪ್ನ ಲೀಲೆ ಆಶಾ ನಿರಾಸೆಗಳೆರಡು ಈ ಜಗದ ಲೀಲೆ ಜೀವನವೇ ಕಣ್ಣೀರ ಕಡಲಲಿ ಜೀವನವೇ ಆಶಾಗಾನ ಜೀವನವೇ ಆಶಾಗಾನ ನಿಮ್ಮ ಸಮಾಗಮ ಸಂಗಮಧಾಮ ಜೀವನವೇ ಆಶಾಗಾನ ನಿಮ್ಮ ಸಮಾಗಮ ಸಂಗಮಧಾಮ ಜಪ ತಪ ಧ್ಯಾನ ಮಧುರ ನಿಧಾನ ಜಪ ತಪ ಧ್ಯಾನ ಮಧುರ ನಿಧಾನ ರಾಮ ಮಂತ್ರ ಸುಧಾರ ಸಪಾ ರಾಮ ಮಂತ್ರ ಸುಧಾರ ಸಪಾನ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಾಮ ರಾಮಚಂದ್ರ ಎಲ್ಲಿರುವೆ? ಈ ದೀನಳ ಮೊರೆಯು ಕೇಳಿಸಿತೆ. ಈ ದುರುಳನು ನನ್ನನ್ನು ಅಪಹರಿಸಿರುವುದು ನಿನಗೆ ತಿಳಿದಿಲ್ಲವೇ? ಪ್ರಭು ರಾಮಚಂದ್ರ, ಈ ಜನ್ಮದಲ್ಲಿ ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯ ದೊರೆಯುವುದೇ ಸ್ವಾಮಿ, ದೊರೆಯುವುದೇ. ರಾವಣ ಮಹಾಪ್ರಭುಗಳಿಗೆ ಜೈ ಏನು ರೂಪ, ಏನು ಲಾವಣ್ಯ! ಇಂತಹ ಸುಂದರಿಯನ್ನು ನೋಡಿರುವ ಮನುಷ್ಯ ಜೀವವೇ ವ್ಯರ್ಥವಾಗಿದೆಯಲ್ಲ. ಸೇವಿಸಿ ಬಂದಿರ್ತನು ರಾಜೀವಲೋಚನೆ ನಿನ್ನನುರಾಗದಿಂದ ದಿವಿನಿಗೆ ದಾಸನೆಂದು ಪರಿಭಾವಿಸು, ದಿವಿನಿಗೆ ದಾಸನೆಂದು ಪರಿಭಾವಿಸು ನುಡಿರಮಣಿ ಮಧುರ ಕೋಕಿಲವಾಣಿ ಮಧುರ ಕೋಕಿಲವಾಣಿ ರಮಣಿ ಮುದ್ದ ದುವಪ ಮೋಹನೆ ಮುತ್ತಾಂಬುಜ ದಳ ನಯನೆ ಮುತ್ತಾಂಬುಜ ದಳ ನಯನೆ ಮುದ್ದ
ಪೊಗಿನ ಮುಖವ ತೋರೆ ಮುದರಿ ಬಾರೆ ಸೊಗಸಿನ ಕೈ ಪೊಗಿನ ಮುಖವ ತೋರೆ ಮುದರಿ ಬಾರೆ ಬಗೆಯಲ್ಲಿ ಬಹು ವಿಧೋದಗಳು ಬಗೆಯಲ್ಲಿ ಬಹು ವಿಧೋದಗಳು ದುಗುಡ ವೇತಾಗೆ ಮೃಗಲೋಚನೆ ನಿಯೋಜನೆ ನಿಗೆಲಂಸರಿ ಸುಗುಣಾಕರೆ ಮೃಗಲೋಚನೆ ನಿಗಿಲೋಚನೆ ನಿಗೆಲಂಸರಿ ಸುಗುಣಾಕರೆ ಕಸುನಗು ತಿಲ್ಲಿಗೆ ಬಾ 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 ಮುಖ ಬಂದಿರ ಮೃಗದರ ಮುದ್ದ ದುವೆ ಬಾ ಮೋಹನೆ ಮುದ್ದ ಮುಜದಳ ನಯನೆ ಮುದ್ದ ಮುಜದಳ ನಯನೆ ಮುದ್ದ ದುವೆ ಬಾ ಮೋಹನೆ 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 ಜಾನಕಿ ರಾಮ ರಾಮ ಎಂದು ಹಂಬಲಿಸುತ್ತಿರುವೆಯಲ್ಲ ಇನ್ನೂ ಬಿಡಲಿಲ್ಲವೇ ಹಾ ಹಾಡು ರಾಮನ ಹಂಬಲವನ್ನ ಛೀ ಪಾಪಾತ್ಮ, ಇಂತಹ ಮಾತುಗಳನ್ನಾಡುತ್ತಿರುವ ನಿನ್ನ ನಾಲ್ಗೆ ಸೇರಿ ಹೋಗಬಾರದು. ಸೀತಾ ಜಾನಕಿ ವರ್ಷಾಂತ ಕಾಲದಲ್ಲಿಯೂ ತಪಸ್ಸು ಮಾಡಿ ಬಯಸಿದರೂ ಸಿಗರಂಥ ಪದವಿಯನ್ನು ತಿರಸ್ಕರಿಸಬೇಡ. ಬಾ ಏ ಶೃಂಗಾರ ರಾವಣನ ಪ್ರೀತಿಯ ರಾಣಿಯನ್ನಾಗಿರಿ, ಅರಮನೆಯಲ್ಲಿ ಸುಖವಾಗಿ ಬಾಳುವೆಂತೆ. ಶುನಕನ ಕರದಿಂದೇತಕ್ಕೆ ಶುನಕನ ಕರದಿಂದೇತಕ್ಕೆ ಮನಬಂದಂತೆ ಹೊಗಳುತ್ತಿರ್ಪೆಯೋ ದುರುಣ ದುರುಣ ಘನವೀರ ರಾಘವಾಂಗನೇ ಘನವೀರ ರಾಘವಾಂಗನೇ ಎನ್ಮನವು ನಿನ್ನೆಡೆಗೆ ಚಲಿಸುವುದೇ ಮೂಢ. ಜಾನಕಿ ಎನ್ಮನವು ನಿನ್ನೆಡೆಗೆ ಚಲಿಸುವುದೇ ಮೂಢ. ಛೀ ಪಾಪಾತ್ಮ, ನೀನು ನನ್ನನ್ನು ಕದ್ದು ತಂದಿರುವುದು ನನ್ನ ಸ್ವಾಮಿಗೆ ಏನಾದರೂ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವರು. ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಅವರ ಪಾದಾರವಿಂದಗಳಿಗೆ ಶರಣಾಗತ ನಾನು. ಜನಪದವನು ಸಿರಿಯನೆಲ್ಲ ಅನುಜಗಿ ಜಟೆಯದೆ ಜನಪದವನು ಸಿರಿಯನೆಲ್ಲ ಅನುಜಗಿ ಜಟೆಯದೆ ಒಳಗೆ ಬಂದನು ಧಾವನ ದೈತ್ಯನು ಒಳಗೆ ಬಂದನು ಧಾವನ ದೈತ್ಯನು ಗೂಢಾಟ್ಯನು ಪ್ರಾರ್ಥಿಸಿದ್ದೇನೆ ಕಾಂತನ ಸ್ಮರಿಸು ಪ್ರಾರ್ಥಿಸಿದ್ದೇನೆ ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಗಿ ಬಳಲಿಸುತ್ತಾನಿಲ್ಲ ನನಗೆ ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಗಿ ಬಳಲಿಸುತ್ತಾನೆ ಒಡಲ ನನ್ನಾಗಿಸುವ ನನಗೆ
ಪರಾಕ್ರಮಿ ಎಂದು ತಿಳಿದುಕೊಂಡಿರುವೆಯಲ್ಲ. ನಿನ್ನ ದಡ್ಡತನಕ್ಕೆ ಏನೆಂದು ಹೇಳಲಿ? ಅರಣ್ಯದಲ್ಲಿ ಬಿದ್ದಿರುವ ಕಂದ ಮೂಲಾಫಲಗಳನ್ನು ತಿಂದು ಚಳಿ ಮಳೆ ಗಾಳಿಯಲ್ಲಿ ಅಲಸಿ ಕಷ್ಟಪಡುತ್ತಿದ್ದ ಆ ರಾಮನಿಂದ ಸುಖವೆಂತದ್ದು? ಬಾ, ಈ ಭುವನಾಧಿಪತಿಯಾದ ದಶಕಂಠನಲ್ಲಿ ಸೇರಿ ದಿವ್ಯ ಸುಖವನ್ನು ಅನುಭವಿಸು. ಛೀ, ಎಲ್ಲವೋ ನೀಚನೆ. ನನ್ನ ಸ್ವಾಮಿಯನ್ನು ಕೆಣಕಿ ಬದುಕುಳಿಯಬಲ್ಲರೆ ಈ ಧರೆಯೊಳಗೆ. ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆ ಕೊಟ್ಟು ನಿಲ್ಲಬಲ್ಲೆಯ? ನೀನು ನನ್ನನ್ನು ಕದ್ದು ತಂದದ್ದು ನಿನ್ನ ಮೃತ್ಯು ದೇವತೆಯನ್ನು ನೀನೇ ಸ್ವಾಗತಿಸಿದಂತೆ. ಜ್ವಾಲಕ್ಷಿ, ನಿನ್ನ ರೂಪ ವೈಯಾರಗಳ ಬೆಳಗಿಗಾಗಿ ಮರಳಾಗಿ ಲಂಕಾಪತಿಯಾದ ನಾನು ನನ್ನ ಕಿರೀಟವನ್ನೇ ನಿನ್ನ ಆದರೆ ಈಗಲಾದರೂ ನನ್ನ ಮನೋವಿಷ್ಟವನ್ನು ತೀರಿಸು. ಅಲ್ಲದೆ ಗಂಧರ್ವರೆಲ್ಲರೂ ನನ್ನ ಹೆಸರು ಕೇಳು ಮಾತ್ರಕ್ಕೆ ಗಣಗಣನೆ ನಡುಗುತ್ತಿರುವಲ್ಲಿ ಅಲ್ಪನಾದ ರಾಮನಿಗೆ ಎದರಿ ನಿನ್ನನ್ನು ಆತನಿಗೊಪ್ಪಿಸಿ ನಾನು ಶರಣಾಗತನಾಗಬೇಕೇ? ಸುಮ್ಮನೆ ಹಠ ಮಾಡಬೇಡ, ಹಠವನ್ನು ಬಿಡು, ನನ್ನನ್ನು ಒಲಿಸು. ಕಡಕಾಡಿನಲ್ಲಿ ಕಡಕಾಡಿ ರಾಮನು ನಿಲ್ಲುವಲ್ಲಿ ಗೆಲ್ಲುವಲ್ಲಿ ಗೆಲ್ಲಿಸುವಲ್ಲಿ. ಕಡಕಾಡಿನಲ್ಲಿ ಕಡಕಾಡಿ ರಾಮನು ನಿಲ್ಲುವಲ್ಲಿ ಗೆಲ್ಲುವಲ್ಲಿ ಗೆಲ್ಲಿಸುವಲ್ಲಿ. ಪರಶಿವ ವರಬಲ ವೀರನ ಜಯಿಸ ಕರಿದ್ದವನ ನಂತರದಲ್ಲಿ ಪರಶಿವ ವೀರನ ಜಯಿಸಲು ಅಯ್ಯನ ತಿಳಿಯದೆ ಮರುಳು ಕೈತದೆ. ಅಯ್ಯನ ತಿಳಿಯದೆ ಮರುಳು ಕೈ ಕಡಕಾಡಿ ಕಡಕಾಡಿ ಹೇಳಿ ರಾಮನು ಜಾನಕಿ, ನೀನ್ ಏನು ಹೇಳಿದೆ? ಆ ನರಮನುಜನ ಮುಂದೆ ನಿಲ್ಲಲಾರನು. ನಿನಗೆ ತಕ್ಷಣವೇ ತಕ್ಕ ಶಿಕ್ಷೆಯನ್ನು ಕೊಡುತ್ತೇನೆ. ಆದರೆ ನಿನ್ನ ಮೇಲೆ ಕೋಪಕ್ಕಿಂತ ಮೋಹವೇ ಹೆಚ್ಚಾದ್ದರಿಂದ ನಿನ್ನನ್ನು ಮನಿಸಿರುವನು. ಬಾ, ಸಂತೋಷದಿಂದ ನನ್ನ ಮನೋಭಿಷ್ಟವನ್ನು ನೆರವೇರಿಸು. ಛೀ ದುರಾತ್ಮ! ಸ್ವಯಂವರ ಸಭೆಯಲ್ಲಿ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು ನೀನು. ದೂರ ನಿಂತು ಮಾತನಾಡು ದುರಾತ್ಮ. ದ್ವಾರಕಿ, ನೀನೇನೇ ಹೇಳಿದರೂ ನಿನ್ನನ್ನು ಒಲಿಸದೆ ಬಿಡತಕ್ಕವನಲ್ಲ. ನನ್ನಲ್ಲಿ ಕೃಪೆ ಇಡು. ನನ್ನ ಪತ್ನಿಯರನ್ನೆಲ್ಲ ನಿನಗೆ ದಾಸಿಯನ್ನಾಗಿ ಮಾಡು. ನಾನೂ ಸಹ ನಿನಗೆ ದಾಸನಾಗುವನು. ಆದರೂ ನನ್ನ ಮನೋವಿಷ್ಟವನ್ನು ನೆರವೇರಿಸು. ಛೀ ದುರಾತ್ಮ! ನಿನ್ನ ದಶ ಶಿರಸ್ಸು ಸಿಡಿದು ಬೀಳಬಾರದೆ? ನಿನ್ನ ನಾಲಿಗೆ ಸೇರಿ ಹೋಗಬಾರದೆ? ಬಡ ಬಡ ಕಲಿಗಳನ್ನು ನುಡಿದರೆ ಬಡ ಬಡ ಕಲಿಗಳನ್ನು ನುಡಿದರೆ ಅಡಿಗಳಿಗೆ ಬೆಳಗು ತೋರುವೆಯ ಮರುಳೇ. ಬಡ ನುಡಿದ ಜಡರನ್ನು ಬಡ ನುಡಿದ ಜಡರನ್ನು ಐಸುವೆ ಬಿಡನೆತ್ತರವನ. ಬಡ ಮಾನವಳ ಮೇಲೆ ನಿಮಗೆ ಏಕಿಷ್ಟು ಕೋಪ, ಇಷ್ಟೊಂದು ಪ್ರೀತಿ? ಆಕೆ ಕಣ್ಣೀರಿನ ಶಾಪವು ನಿಮ್ಮನ್ನು ಸುಮ್ಮನೆ ಬಿಡುವುದೇ? ವೇದವತಿಯ ಶಾಪವನ್ನು ಮರೆತಿರುವಿರೇನು? ಹೌದು ಮಂಡೋದರಿ, ಹೌದು, ನನಗೆ ವೇದವತಿಯ ಶಾಪ ಇರುವುದು. ಜಾನಕಿ,
ಇನ್ನೊಂದು ತಿಂಗಳ ಅವಧಿಯಲ್ಲಿ ನನ್ನ ಇಷ್ಟಾರ್ಥವನ್ನು ನೆರವೇರಿಸಿದರೆ ನಿನ್ನನ್ನು ಛಿದ್ರವಾಗಿ ಕೈದು ಭೂತ ಪ್ರೇತಗಳಿಗೆ ಔತಣ ಮಾಡುವೆನು. ಎಚ್ಚರ! ಮಕರ ಮಕರ, ಇದೇನೋ ನೀವು ಮಾಡಿರೋ ಉಪಕಾರ. ಇನ್ನು ಒಂದು ತಿಂಗಳ ಅವಧಿಯನ್ನು ಕೊಟ್ಟಿರೋನು. ಇಲ್ಲದಿರೇ ಅವರ ಆದಿಗತಿ ನಿನಗೆ ಆಗಿತ್ತು. ಎಚ್ಚರ! ಮಂಡೋದರಿ ಹೊರಡೋಣ. ರಾಮಚಂದ್ರ, ಈ ನೀಚನ ಬಾಧೆಯನ್ನು ತಾಳಲಾರೆ. ನನ್ನ ಸರ್ವ ಅಪರಾಧವನ್ನು ಮನ್ನಿಸು ಪ್ರಭುವೇ. ಈ ನನ್ನ ನೀಳವಾದ ಕೂದಲಿನಿಂದ ಉರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ದುಡುಕದಿರು ಮಾದೆ ತಡೆ ತಡೆ ಅಕೃತ್ಯವಿದ ನೀಂ ದುಡುಕದಿರು ಮಾದೆ ಸೊಗಸಿ ನಿಂದಿರ್ಪ ಶ್ರೀರಾಮಚಂದ್ರ ಶಾಸನನ ಶಿರವಂ ಮುರಿದಿಡಲ್ ದುರುಳದ ಶಾಸನನ ಶಿರವಂ ಮುರಿದಿಡಲ್ ಕ್ಷಿಪ್ರವೋ ಲಕ್ಷ್ಮಣ ಸಹಿತ ಬಂದು ಮಾತೆ ನಿಮ್ಮನು ಕೊರೆವಾ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಈ ಅದ್ಭುತವಾದ ಕಪಿಯಾದರೂ ಯಾವುದು? ರಾಮ ಲಕ್ಷ್ಮಣರ ಕುಶಲವಾರ್ತೆಯನ್ನು ಹೇಳುತ್ತಿರುವುದಲ್ಲ. ಇದೇನಾದರೂ ರಾಕ್ಷಸ ಮಾಯೆಯಾಗಿರಬಹುದು, ಅಥವಾ ನಾನೇನಾದರೂ ಕನಸು ಕಾಣುತ್ತಿರುವೆನು. ಕನಸಿನಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗೆ ಯಾವ ಅಮಂಗಳವೂ ಆಗದಿರಲಿ. ಕ್ಷೇಮದಿಂದ
ತಟವನದಲ್ಲಿ ನಲಿದು ಪಂಚವಟಿ ತಟವನದಲ್ಲಿ ನಲಿದು ಕಾಂಚನ ಮೃಗ ದೈತ್ಯನ ತಾನಿದು ಪಂಚವಟಿ ತಟವನದಲ್ಲಿ ನಲಿದು ಕಾಂಚನ ಮೃಗ ದೈತ್ಯನ ತಾನಿದು ಚಂಚಲ ಲೋಚನೆ ನಿಮ್ಮನು ಕಳೆದು ಚಂಚಲ ಲೋಚನೆ ನಿಮ್ಮನು ಕಳೆದು ಸಮಂತ ಸೋಮದಿ ಪ್ರೇಮದಿಂದ ಎರುನಾಯೆ ರಾಮರ ವಿಪುಲ ಸೋಮ ಪ್ರತಾಪ ರಾಮರ ವಿಪುಲ ಸೋಮ ಪ್ರತಾಪ ಕ್ಷೇಮದಿಂದ ಎರುನಾಯೆ ರಾಮರ ವಿಪುಲ ಸೀತಾ ವಿರಹದಿಂದ ಬಳಲುತ್ತಿದ್ದ ಶ್ರೀರಾಮಚಂದ್ರನಿಗೆ ನಮ್ಮ ಸುಗ್ರೀವರಾಜನು ಮಾಡಿದ ವಾಗ್ದಾನವು ಫಲಿಸುವುದರಲ್ಲಿ ಸಂಶಯವಿಲ್ಲ. ರಾಮಚಂದ್ರ, ನಿನ್ನ ಕೃಪೆಯಿಂದಲ್ಲವೇ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ಹಾರಿ ನಾನು ಇಲ್ಲಿಗೆ ಬಂದದ್ದು. ಈಕೆಯು ಜಗನ್ಮಾತೆಯಾದ ಸೀತಾಮಾತೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವುದು. ಅಮ್ಮ, ಸಕಲ ಶುಭ ಲಕ್ಷಣ ಶೋಭಿತರಾಗಿರುವ ತಾವು ಯಾರು? ಜನಸ್ಥಾನದಿಂದ ಆ ನೀಚನಾದ ರಾವಣನು ಅಪಹರಿಸಿ ತಂದ ಸೀತಾಮಾತೆಯು ತಾವಾಗಿದ್ದರೆ ದಯಮಾಡಿ ತಿಳಿಸಿ. ತಮ್ಮಲ್ಲಿ ಕೆಲವು ವಿಚಾರಗಳನ್ನು ತಿಳಿಸಬೇಕೆಂದಿರುವೆನು. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ರಾಕ್ಷಸ ಪಕ್ಷದವನಂತೆ ಕಾಣುತ್ತಿಲ್ಲ. ನಾನು ನಿಜಾಂಶವನ್ನು ತಿಳಿಸುವೆನು. ಜನಕಂ ವರಜನಕಂ ದಶರಥಾಂಧ್ರಮಾವಂ ಇಳೆಯೋಳ್ ಕೌಸಲ್ಯಾವರತನಯಂ ಶ್ರೀರಾಮಚಂದ್ರನ ಅನುಪಮಾ ವಿನಯಂ ಅಯ್ಯ ಕಪಿರಾಯ, ಆ ದುರುಳ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನೇ. ರಾಮ ಲಕ್ಷ್ಮಣರ ಕುಶಲ ವಾರ್ತೆಯನ್ನು ತಿಳಿಸುತ್ತಿರುವ ನೀನು ಯಾರು? ಅಮ್ಮ, ನಾನು ರಾಮ ಲಕ್ಷ್ಮಣರಿಂದ ಕಳುಹಿಸಲ್ಪಟ್ಟ ದೂತನು. ಅಂಜನಾದೇವಿಯ ಗರ್ಭದಲ್ಲಿ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ ಮತ್ತು ಮಾರುತಿ ಎಂದು ಕರೆಯುವರು. ಈತನ ಮಾತುಗಳನ್ನು ಹೇಗೆ ನಂಬುವುದು? ಹಿಂದೆ ದಂಡಕಾರಣ್ಯದಲ್ಲಿ ಸನ್ಯಾಸಿ ವೇಷದಿಂದ ಬಂದು ಮೋಸ ಮಾಡಿದಂತೆ ರಾಕ್ಷಸನಿರಬಹುದೇ? ವರಿಯಲು ಬಂದ ಸೇವಕನೆಂದು ಅರವಿಂದನು ಸಂದೇಹ ಬಿಡುವಾದೆ ವಸುಂಧರ ಸುತೆ ಉದಾರ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನ ನಾನು
ಮುಂದೆ ರಾಘವ ಮುಂದೆ ನಿಂಚುವ ಪೊಂದೆ ಸಂತಸದುಂದನರು ಗಂಡು ಭವದೊಳು ಇಂದು ನಂದನನು ಕಾಲೆಂದು ಭಾವಿಸೆ ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಲಾರದ ಅಮ್ಮ, ಸಂಶಯವನ್ನು ಬಿಟ್ಟು ತಮ್ಮ ಮತ್ತು ಶ್ರೀರಾಮಚಂದ್ರರ ಪಾದ ಸೇವಕನೆಂದು ತಿಳಿದು ನನ್ನನ್ನು ಆಶೀರ್ವದಿಸು ತಾಯಿ. ಅಯ್ಯ, ನೀನು ನಿಜವಾಗಿಯೂ ರಾಮದೂತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ಅದಿರಲಿ, ನೀನಾದರೂ ವಾನರನು, ರಾಮ ಲಕ್ಷ್ಮಣರೀರ್ವರು ನರರು. ಹೀಗಿರುವಲ್ಲಿ ನಿಮ್ಮೀರ್ವರ ಸತ್ಯವಾದ ಬಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯ? ಅಮ್ಮ, ದಶರಥನ್ ನೃಪಾಲಂಗೆ ಹಿರಿತನುಜ ತಾನಾಗಿ ವಿಶ್ವವಿಖ್ಯಾತ ವಿಶ್ವಾಮಿತ್ರ ಮುನಿಗೆ ಪ್ರಿಯ ಶಿಷ್ಯನಾಗಿ ನಮ್ಮ ರಾಮ ರಾಮ ಇದು ನಿಜವೇ ತಾಯಿ? ನಿಜ ಮಾರುತಿ. ಅನುಜ ಲಕ್ಷ್ಮಣನೊಳಗೊಂಡು ಕಾನನ ಕೈ ತಂದು ವಿಕಟದನುಜರಂ ಕೊಂಡು ಕೊರೆದನ ಹಲ್ಲೆನಂದು ರಾಮ ಇದು ನಿಜವೇ ತಾಯಿ? ಮಿಥಿಲೆಯೋಳ್ ಪರಪಟ್ಟು ಶಿವದನು ಮುರಿದಿಟ್ಟು ಮೈ ಕರೆಗೊಟ್ಟು ಪರಶು ಗರ್ವವಂ ಸುಟ್ಟು ನಿಜ ಪುರಿಗೆ ಕರೆ ತಂದವನು ನಮ್ಮ ರಾಮನಲ್ಲವೇ ಜನನಿ ಜನನಿ ನಿಜವೇ ತಾಯಿ? ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸೆ ಶೂರ್ಪನಖ ಭಂಗದಲ್ಲಿ ಶೂರ್ಪನಖ ಭಂಗದಲ್ಲಿ ಸ್ವರ್ಣಮುಖಿ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ಕಡು ಬಳಲಿದನು ನಮ್ಮ ಶ್ರೀರಾಮ ಸುಗ್ರೀವ ಸತನಾಗಿ ಈ ಹನುಮ ಕಿಂಕರನಾಗಿ ಎಮ್ಮಮ್ಮ ನಿಮ್ಮ ಶೋಧನೆಗಾಗಿ ಕಳುಹಿದನು ನಮ್ಮ ಶ್ರೀರಾಮ ಅಮ್ಮ, ವೇದ ಪುರಾಣ ಇತಿಹಾಸಗಳಲ್ಲೆಲ್ಲ ರಾಮ ರಾಮ ಎಂದು ಹೊಗಳುತ್ತಿರುವಾಗ ಶುದ್ಧ ಕೋಡಗನಾದ ನಾನು ಏನು ಹೇಳಲು ಸಾಧ್ಯ? ಜನನಿ, ಶ್ರೀಮನ್ ಮಹಾವಿಷ್ಣುವೇ ಲೋಕ ಕಂಟಕರನ್ನು ನಿಗ್ರಹಿಸುವ ಸಲುವಾಗಿ ದಶರಥನ ಪುತ್ರನಾಗಿ ಜನಿಸಿ ವಿಶ್ವಾಮಿತ್ರರ ಯಾಗವನ್ನು ರಕ್ಷಿಸಿ ಜನಕ ಚಕ್ರವರ್ತಿಯು ನಿಮ್ಮ ಸ್ವಯಂವರಕ್ಕೆ ಪಣವಾಗಿಟ್ಟಿದ್ದ ಶಿವಧನಸ್ಸು ಮುರಿದು ಪರಶುರಾಮರ ಗರ್ವವನ್ನು ಹಡಗಿಸಿ ನಿಮ್ಮ ಕೈ ಹಿಡಿದು ಸುಖವಾಗಿರುವಾಗ ಅಮ್ಮ
ಪಿತೃವಾಕ್ಯ ಪರಿಪಾಲನೆಗಾಗಿ ನಿಮ್ಮೊಡನೆಯೂ ಲಕ್ಷ್ಮಣ ಸ್ವಾಮಿಯೊಡನೆಯೂ ವನವಾಸಕ್ಕೆ ಬಂದು ಪಂಚವಟಿಯಲ್ಲಿ ವಾಸ ಮಾಡುತ್ತಿದ್ದಾಗ ರಾಮ ಲಕ್ಷ್ಮಣರು ಇಲ್ಲದಿರುವ ಸಮಯವನ್ನು ನೋಡಿ ಆ ನೀಚನಾದ ರಾವಣನು ತಮ್ಮನ್ನು ಅಪಹರಿಸಿಕೊಂಡು ಬಂದದ್ದು ನಿಜವೇ ತಾಯಿ? ನಿಜ ಮಾರುತಿ. ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನು ವರ್ಣಿಸಬಲ್ಲೆಯ? ಅಮ್ಮ, ಜಗದೇಕ ವೀರನು, ಕೋಟಿ ಸೂರ್ಯ ಪ್ರಕಾಶಮಾನನು, ವಿಶ್ವಂಬರ ಮೂರ್ತಿಯೂ ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯ ಗುಣಗಾಂಭೀರ್ಯ ವರ್ಣನೆಯನ್ನು ವರ್ಣಿಸಲು ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಗೂ ಅಸದಳವಾಗಿರುವಾಗ ಶುದ್ಧ ಮರ್ಕಟನಾದ ನನ್ನಿಂದ ಸಾಧ್ಯವೇನಮ್ಮ? ಅಮ್ಮ, ಆದರೂ ತಮ್ಮ ಮಾತಿಗೆ ಪ್ರತಿಯಾಡದೆ ತಿಳಿದ ಮಟ್ಟಿಗೂ ಸಾಧ್ಯವಾದ ಮಟ್ಟಿಗೂ ಹೇಳುವೆನು. ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಸಾಲದು ಕೇಳಲು ಶ್ರೀರಾಮಚಂದ್ರರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಸಾಲದು ಕೇಳಲು ಈ ಭೂಮಿಯನ್ನು ಕೊತ್ತವರ ಸದಳ ಶುದ್ಧ ಮರ್ಕಟನಾನೇ ನವಲ್ಲೆ ಶ್ರೀರಾಮರ ಬಣ್ಣಿಸಲ್ ಆ ರಾಮನು ಎಂಥ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂಥ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂಥ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ ಸಮಗಾನ ಪ್ರೇಮ ನಿರುಪಮ 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 ಸಮಗಾನ ಪ್ರೇಮ ಸಮಗಾನ ಪ್ರೇಮ ನಿರುಪಮ ರಾಮರ ಕಂದ ಸೋಮನಮ್ಮ ರಾಮರ ಕಂದ ಸೋಮನಮ್ಮ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂಥ ಚಲುವನೆ ಅಮ್ಮಯ್ಯ
ಅಮ್ಮಯ್ಯ ಹೇಳಮ್ಮ ತಾಯೇ ಎಂತ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮ ಈ ಜಗವನ್ನು ಅಲಗೆಯ ಮಾಡಿ ಕ್ಷೀರ ಸಾಗರವನ್ನೇ ಶಾಹಿಯನ್ನಾಗಿ ಮಾಡಿ ಮೇರು ಪರ್ವತವನ್ನೇ ಲೇಖಿಣಿಯನ್ನಾಗಿ ಮಾಡಿ ಸರ್ವಸಿದ್ಧಿ ವಿನಾಯಕನು ಸರ್ವಸಿದ್ಧಿ ಪ್ರದಾಯಕನೂ ಆದ ಸ್ವಯಂ ಗಣೇಶನೇ ಬರೆದರೂ ಶ್ರೀರಾಮಚಂದ್ರರ ರೂಪ ಲಾವಣ್ಯ ಗುಣಗಾಂಭೀರ್ಯಗಳ ವರ್ಣನೆಯು ಮುಗಿಯಲಿಲ್ಲ. ಹೀಗಿರುವಾಗ ಕೇವಲ ಮರ್ಕಟನಾದ ನನ್ನಿಂದ ಸಾಧ್ಯವೇನಮ್ಮ? ಆದರೂ ನನಗೆ ತಿಳಿದ ಮಟ್ಟಿಗೆ ಹೇಳಿರುವೆನಮ್ಮ. ಮಾರುತಿ, ಲಕ್ಷ್ಮಣನ ಗುಣಲಕ್ಷಣಗಳನ್ನು ವರ್ಣಿಸುವೆಯಾ? ಅಮ್ಮ, ಮಹಾಪ್ರಿಯ ಭಕ್ತ ಸೃಜನ ಶ್ರೇಷ್ಠನಾದ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸಲು ನನ್ನಿಂದ ಬಹಳ ಅಸದಳವಮ್ಮ. ಆದರೂ ತಿಳಿದ ಮಟ್ಟಿಗೆ ಹೇಳು. ಅಣ್ಣ ರಾಘವೇಂದ್ರನ ಮಹಾಯುಧಂಗ ಬೆನ್ನಿನೋ ಒತ್ತಿಹ ಜನನಿ ಕಣ್ಣನು ರೆಪ್ಪೆಯು ಕಾದಿರುವಂದದಿ ಕಣ್ಣನು ರೆಪ್ಪೆಯು ಕಾದಿರುವಂದದಿ ಮೈ ಚಿನ್ನವನ್ನು ಪೋತ್ವ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸಲು ಅಸದಳ ಜನನಿ ಅಮ್ಮ, ದೇಹವನ್ನು ದೇಹ ಛಾಯೆ ಅನುವರ್ತಿಸುವಂತೆ ಲಕ್ಷ್ಮಣ ಸ್ವಾಮಿಯು ಸದಾ ಶ್ರೀರಾಮಚಂದ್ರರನ್ನೇ ಅನುವರ್ತಿಸುತ್ತಾ ಸದಾ ಅವರ ಧ್ಯಾನದಲ್ಲಿ ಮುಳುಗಿ ತೇಲಾಡುತ್ತಿರುವರಮ್ಮ. ಆಂಜನೇಯ, ನೀನಾದರೋ ವಾನರನು, ರಾಮ ಲಕ್ಷ್ಮಣರೀರ್ವರು ನರರು. ಹೀಗಿರುವಲ್ಲಿ ನಿಮ್ಮಿರುವರ ಸಖ್ಯವಾದ ಬಗೆ ಹೇಗೆ? ಅಮ್ಮ, ತಮ್ಮನ್ನು ಕಳೆದುಕೊಂಡು ಜಟಾಯುವಿನಿಂದ ಸಂಗತಿಯನ್ನು ತಿಳಿದು ನಿಮ್ಮನ್ನೇ ಹುಡುಕುತ್ತಾ ಋಷ್ಯಮುಖ ಪರ್ವತಕ್ಕೆ ಬಂದನು. ಅಲ್ಲಿ ಬೃಹದಾಕಾರವಾಗಿ ಬಿದ್ದಿದ್ದ ಕವಂದನೆಂಬ ರಕ್ಕಸನ ದೇಹವನ್ನು ಕಂಡು ಭ್ರಾಂತಿಯಿಂದ ಪರ್ವತವೆಂದು ಹತ್ತುವುದಕ್ಕೆ ಹೋಗುತ್ತಿದ್ದರಮ್ಮ. ಆಗ ನನ್ನೊಡೆಯನಾದ ಸುಗ್ರೀವ ರಾಜನ ಆಜ್ಞೆಯಂತೆ ನಾನೇ ಹೋಗಿ ಆ ರಹಸ್ಯವನ್ನು ತಿಳಿಸಿದನು ತಾಯಿ. ಆಗ ಆ ರಾಮ ಲಕ್ಷ್ಮಣರು ಆ ಕವಂದನೆಂಬ ರಕ್ಕಸನನ್ನು ಒಂದೇ ಒಂದು ಬಾಣದಿಂದ ಹೊಡೆದು ಕೊಂದರಮ್ಮ. ಆಗ ಶ್ರೀರಾಮಚಂದ್ರನಿಗೂ ನಮ್ಮ ಸುಗ್ರೀವರಾಜನಿಗೂ ಅಗ್ನಿ ಸಾಕ್ಷಿಯಾಗಿ ಸ್ನೇಹ ಬೆಳೆಯಿತು. ಸುಗ್ರೀವರಾಜನ ರಾಜ್ಯವನ್ನು ಆತನ ಪತ್ನಿಯನ್ನು ಅಪಹರಿಸಿದ್ದ ವಾಲಿಯನ್ನು ಸಂಹರಿಸಿ ಸುಗ್ರೀವರಾಜನಿಗೆ ಕಿಷ್ಕಿಂಧೆಯ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿದರು. ತದನಂತರ ಶ್ರೀರಾಮಚಂದ್ರನ ಇಷ್ಟದಂತೆ ತಮ್ಮನ್ನು ಸಕಲ ದಿಕ್ಕುಗಳಿಗೂ ಕಪಿವೀರರನ್ನು ಕಳಿಸಿರುವರು. ಅದರಲ್ಲಿ ನಾನು ಒಬ್ಬನು ತಾಯಿ. ಆಂಜನೇಯ, ನೀನೀಗ ಯಾವ ಆಶ್ರಮದಲ್ಲಿ ನಿರತನಾಗಿರುವೆ? ಅಮ್ಮ, ತಮ್ಮ ರಮಣನ ದಯದಿ ಆಶ್ರಮಗಳಲ್ಲೆಲ್ಲ ಪ್ರಥಮಾಶ್ರಮವಾದ ಬ್ರಹ್ಮಚರಿ ಆಶ್ರಮದಲ್ಲಿ ಆತ್ಮರಾಮನ ಅಂತರಂಗ ಭಕ್ತನಾಗಿರುವೆನಮ್ಮ. ಈ ಘನತರವಾದ ವಿದ್ಯೆಗಳನ್ನೆಲ್ಲ ನೀನು ಯಾರ ಬಳಿ ಕಲಿತೆ? ಅಮ್ಮ, ನಾನು ಬಾಲ್ಯದಲ್ಲಿಯೇ 33 ಕೋಟಿ ದೇವತೆಗಳಿಂದ ವರವನ್ನು. ಅಮ್ಮ, ಸುರಾದಿಸುರರಿಂದಲೂ ನನ್ನ ಹೆತ್ತಮ್ಮನಿಂದಲೂ ಇಂತಹ ಅಮೋಘವಾದ ವಿದ್ಯೆಗಳನ್ನು ಕಲಿತಿರುವೆನು ತಾಯಿ. ಈ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಹೇಗೆ ದಾಟಿ ಬಂದೆ? ಆ ನಿನ್ನ ಘನರೂಪವನ್ನು ಪುನಃ ಧರಿಸಬಲ್ಲೆಯಾ? ಅಮ್ಮ, ನಾನು 33 ಕೋಟಿ ದೇವತೆಗಳಿಂದ ವರವನ್ನು ಪಡೆದಿರುವೆನು. ನನಗೆ ಬೇಕಾದ ಇಷ್ಟವಾದ ರೂಪವನ್ನು ಧರಿಸಬಲ್ಲೆನು. ಸಮುದ್ರ ಲಂಘನ ಕಾಲದಲ್ಲಿ ವಿಶ್ವರೂಪನ್ನು ತಾಳಿ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ಒಂದೇ ನೆಗೆತಕ್ಕೆ ಹಾರಿ ಇಲ್ಲಿಗೆ ನಾನು ಬಂದೆ. ಆಂಜನೇಯ, ಆ ವಿಶ್ವರೂಪವನ್ನು ಪುನಃ ಧರಿಸಬಲ್ಲೆಯಾ? ಅಮ್ಮ, ಆ ಘೋರ ರೂಪನ್ನು ನೋಡಿ ತಾವು ಭಯಪಡುವಿರೋ ಏನು? ಬೇಡ ತಾಯಿ, ಬೇಡ. ಮಾರುತಿ, ಶ್ರೀರಾಮಚಂದ್ರನ ಧರ್ಮ ಪತ್ನಿಯಾದ ನನಗೆ
ಭಯವೇ? ನಿರಾಕರಿಸದೆ ನಡೆಸಿಕೊಡು. ಅಮ್ಮ, ಎಷ್ಟೇ ಆಗಲಿ ಕಪಿಬುದ್ಧಿಯನ್ನು ಬಿಡುವುದೇ ಇಲ್ಲ. ನನ್ನ ಅಪರಾಧವನ್ನು ಮನ್ನಿಸಮ್ಮ. ಇದು ನನ್ನ ವಿಶ್ವರೂಪ ದರ್ಶನವನ್ನು ಮಾಡು. ಆಂಜನೇಯ, ಸಾಕು ಮಾಡು, ಸಾಕು ಮಾಡು. ಪುನಃ ಸೌಮ್ಯ ರೂಪ ಧಾರಣೆ ಮಾಡು. ಅಮ್ಮ, ಭಯಪಡಬೇಡಿ, ಭಯಪಡಬೇಡಿ. ನನ್ನ ಮೊದಲಿನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡಿ. ಮಾರುತಿ, ನೀನು ಇಲ್ಲಿಗೆ ಬರುವಾಗ ನನ್ನ ಸ್ವಾಮಿಯು ಯಾವುದಾದ ವಿಚಾರವನ್ನು ಹೇಳಿ ಕಳಿಸಿರುವರೇ? ಅಮ್ಮ, ಒಂದು ದಿನ ತಾವು ಶ್ರೀರಾಮಚಂದ್ರರು ಚಿತ್ರಕೂಟ ಪರ್ವತ ಪ್ರಾಂತ್ಯದಲ್ಲಿ ಸ್ನಾನ ಮಾಡುತ್ತಿದ್ದಾಗ ಪರಿಹಾಸ್ಯ ಮಾಡುತ್ತಾ ನೀರನ್ನು ಕಲಕಿದಿರಂತೆ. ಇದು ನಿಜವೇ ತಾಯಿ? ನಿಜ ಮಾರುತಿ. ಅಲ್ಲದೆ ಗೋದಾವರಿ ನದಿಯಲ್ಲಿ ಜಲಕ್ರೀಡೆಯನ್ನಾಡುತ್ತಾ ರಾಘವೇಶನು ತಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಲು ತಾವು ನಾಚಿಕೆಯಿಂದ ತಲೆ ತೆಗೆಸಿದರಂತೆ. ಇದು ನಿಜವೇ ತಾಯಿ? ಹೌದು ಮಾರುತಿ. ಹೇಳಬೇಡ ಮಾರುತಿ, ಕೇಳಲಾರೆನು. ಅಮ್ಮ, ಇನ್ನು ನನ್ನ ಮೇಲೆ ಸಂಶಯವಿದ್ದರೆ ಇದೋ ನೋಡಿ. ಜನನಿ ಇದು ಶ್ರೀರಾಮಚಂದ್ರರ ಘನಮುದ್ರಿಕೆಯಮ್ಮ. ಜನನಿ ಇದು ಶ್ರೀರಾಮಚಂದ್ರರ ಘನಮುದ್ರಿಕೆ, ವಿನುತ ರಾಮ ಪ್ರಚುರ ಮಾತೆ. ಅನುನಯದಿ ಸ್ವೀಕರಿಸುವುದು ಮಾತೆ, ಮನದನು ಮಾನಂಗಳಿಡದೆ ಮಾತೆ ರಾಘವಾಂಕಜಾದೆ, ರಾಘವಾಂಕಜಾತಿ. ಅಮ್ಮ, ಶ್ರೀರಾಮಚಂದ್ರರು ತಮಗೆ ಗುರ್ತಿಗಾಗಿ ಅರ್ಪಿಸಲು ಈ ಅಭಿಜ್ಞಾನ ವಸ್ತುವನ್ನು ದಯಪಾಲಿಸಿರುವುದು. ಇದು ಸ್ವೀಕರಿಸುತ್ತಾಯಿ. ಶ್ರೀರಾಮಚಂದ್ರನ ಘನಮುದ್ರಿಕೆ, ಶ್ರೀರಾಮಚಂದ್ರನ ಘನಮುದ್ರಿಕೆ. ಮಾರುತಿ, ಶ್ರೀರಾಮಚಂದ್ರನ ಘನಮುದ್ರಿಕೆಯನ್ನು ತಂದುಕೊಟ್ಟು ಮಹದುಪಕಾರವನ್ನು ಮಾಡಿದೆ. ಅಮ್ಮ, ಅಷ್ಟೊಂದು ಭಯವೇಕೆ? ಕ್ಷಿಪ್ರದಲ್ಲಿಯೇ ಶ್ರೀರಾಮಚಂದ್ರನ ಬಳಿಯನ್ನು ಸೇರಿಬಿಡಿ. ಅಮ್ಮ, ನಾನು ಒಂದು ಬಹಳ ದಿನಗಳಾದವು, ಅವಧಿಯಾದರೂ ಪೂರೈಸುತ್ತಾ ಬಂತು. ಶ್ರೀರಾಮಚಂದ್ರರಿಗೆ ಗುರ್ತಿಗಾಗಿ ಅರ್ಪಿಸಲು ಯಾವುದಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ದಯಪಾಲಿಸಮ್ಮ. ಅಭಿಜ್ಞಾನ ವಸ್ತುವೇ? ಏನು ಕೊಡಲಿ ಹನುಮ? ಹಾ, ತೆಗೆದುಕೋ ಈ ಚೂಡಾಮಣಿಯನ್ನು. ಅಮ್ಮ, ಅನುಗ್ರಹಿತನಾದೆ. ಮಾರುತಿ, ನೀನು ಮಾಡಿದ ಉಪಕಾರಕ್ಕೆ ನಾನು ಯಾವ ಪ್ರತ್ಯುಪಕಾರವನ್ನು ಮಾಡಲಿ? ಅಮ್ಮ, ತಮ್ಮ ಮತ್ತು ಶ್ರೀರಾಮಚಂದ್ರರ ಅನುಗ್ರಹ ನನ್ನ ಮೇಲೆ ಸಂಪೂರ್ಣವಾಗಿದ್ದರೆ ನನಗಷ್ಟೇ ಸಾಕು ತಾಯಿ. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಪ್ರಿಯ ರಾಮ ಭಂಟ ನಿಯತಾತ್ಮನಾಗು, ಪ್ರಿಯ ರಾಮ ಭಂಟ ನಿಯತಾತ್ಮನಾಗು, ರಾಮ ಭಂಟ ನಿಯತಾತ್ಮನಾಗು.
ವಾಯುನಂದನ ಶ್ರೇಯೋ ಮಾಂತನ ವಾಯುನಂದನ ಶ್ರೇಯೋ ಮಾಂತನ ವಾಯುನಂದನ ವಾಯುನಂದನ ವಾಯುನಂದನ. ಮಾರುತಿ, ನಿನಗೆ ಮಂಗಳವಾಗಲಿ. ಹೋಗಿ ಬಾ ಕಂದ. ಅಮ್ಮ, ಅನುಗ್ರಹಿತನಾದೆ. ತಮ್ಮ ದರ್ಶನವಾಗುವವರೆಗೂ ಆಹಾರಾದಿಗಳನ್ನು ಸೇವಿಸುವುದಿಲ್ಲವೆಂಬುದಾಗಿ ಶ್ರೀರಾಮಚಂದ್ರರ ಪಾದ ಸನ್ನಿಧಿಯಲ್ಲಿ ವಾಗ್ದಾನ ಮಾಡಿದ್ದೆನು. ಈಗ ತಮ್ಮ ದರ್ಶನವಾಯಿತು. ನನಗೆ ಕ್ಷುದ್ಬಾಧೆಯು ಬಹಳ ಅಧಿಕವಾಗಿರುವುದು. ಆದ್ದರಿಂದ ಇಲ್ಲಿರುವ ಮರಗಳಲ್ಲಿ ಫಲಗಳನ್ನು ಭಕ್ಷಿಸಲು ಅಪ್ಪಣೆಯಾಗಬೇಕು ತಾಯಿ. ಹನುಮ, ಇಲ್ಲಿ ಹಲವಾರು ರಾಕ್ಷಸರು ಕಾವಲಿರುವರು. ನೀನು ಅವರ ಕಣ್ಣಿಗೆ ಬೀಳದಂತೆ ಇಲ್ಲೇ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಭುಂಜಿಸು. ಅಯ್ಯೋ, ಅವರ ಗೊಡವೆ ನನಗೇ ತಕಮ್ಮ. ಕಳಿತು ಕೆಳಗೆ ಬಿದ್ದಿರುವ ಒಂದೆರಡು ಫಲಗಳನ್ನು ಮಾತ್ರ ಭಕ್ಷಿಸುವೆನು. ಅಮ್ಮ, ಈ ಕಪಿಗಳು ಸೇವಿಸುವುದನ್ನು ತಾವು ನೋಡಬಾರದು. ಅಲ್ಲದೆ ಈ ಪ್ರಾರಾಬ್ಧ ಸ್ಥಳವನ್ನು ಕೆಲಕಾಲ ಬಿಟ್ಟಂತಾಗುವುದು ಮತ್ತು ದೇವಿಯ ದರ್ಶನವೂ ಸಹ ಆಗುವುದು. ಅಮ್ಮ, ಅದು ಅಲ್ಲಿ ನೋಡಿ, ಅಲ್ಲಿ ಕಾಣುವ ದೇವಾಲಯಕ್ಕೆ ದಯಮಾಡಿಸಮ್ಮ. ಆಗಲಿ ಮಾರುತಿ. ಅಕ್ಷರ ಕೊಂದವನು ಜನ ಕೊಂದವನು ದಕ್ಷ ವಿರುದ್ಧ ಬೆರಗೆ ಬೀಜ ಕೊಡಗತ್ತಿಲ್ಲ. ಈ ಕ್ಷಣ ವಿಶಿರವ ಹಾರಿಸೆ, ಈ ಕ್ಷಣ ವಿಶಿರವ ಹಾರಿಸೆ ಬಕ್ಷಿಪೆನು ನಿನ್ನನ್ನು ಇಂದ್ರಜಿತ ಯುವರಾಜ. ಎಲ್ಲವೋ ಕೋಡಗ ಪ್ರಮಾಣವನ್ನು ಪರಿಪಾಲಿಸುತ್ತಿದ್ದ ಅಕ್ಷಯ ಕುಮಾರಾದಿ ರಾಕ್ಷಸರನ್ನು ಸಂಹರಿಸಿ ಈ ಅಶೋಕವನವನ್ನು ಹಾಳು ಮಾಡಲು ಕಾರಣವೇನು? ಓಹೋ, ಇವನೇನು ಇಂದ್ರಜಿತು? ಬಾಲ್ಯದಲ್ಲಿಯೇ ಇಂದ್ರನನ್ನು ಗೆದ್ದ ಮಹಾಪರಾಕ್ರಮಶಾಲಿ. ಇರಲಿ, ಬಾಣ ಪ್ರಯೋಗ ಮಾಡೋ. ಏ ಕೋಡಗ, ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಜೈ ರಘುವೀರ ಸಮರ್ಥ. ಆಹಾ, ಇದು ಸಾಮಾನ್ಯ ಕಪಿ ಎಂದು ಸಾಮಾನ್ಯ ಅಸ್ತ್ರವನ್ನು ಪ್ರಯೋಗಿಸಿದನು. ಇರಲಿ, ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವೆನು. ಓಹೋ, ಈತನು ಬ್ರಹ್ಮಾಸ್ತ್ರವನ್ನು ಬಿಡುವನು. ಹಿಂದೆ ನಿನ್ನ ಬಾಣಕ್ಕೆ 3 ಗಳಿಗೆ ವಶವಾಗುವನೆಂದು ಬ್ರಹ್ಮದೇವನಿಗೆ ವಾಗ್ದಾನ ಮಾಡಿದ್ದೆನು. ಈಗ ಆ ರಾವಣನನ್ನು ನೋಡಲು ನನಗೆ ಒಳ್ಳೆಯ ಅನುಕೂಲವೇ ಆಯಿತು. ಇರಲಿ, ಬಾಣ ಪ್ರಯೋಗ ಮಾಡೋ. ಕಿಚ್ಚಿಕೊಳ್ಳಿ ಬ್ರಹ್ಮಾಸ್ತ್ರವ, ಕಿಚ್ಚಿಕೊಳ್ಳಿ ಬ್ರಹ್ಮಾಸ್ತ್ರವ, ನಚ್ಚನಿದು ನೀಚ ಕಪಿಯೇ ನಿನ್ನಯ ತನುವ. ಅಚ್ಚರಿಯಂ ಬಿಗಿದಿಡುವುದೋ, ಅಚ್ಚರಿಯಂ ಬಿಗಿದಿಡುವುದೋ, ಮುಚ್ಚಲಾಪಗಳ ನೀನು ದುರ್ಮದಾಂಧ. ಈ ಕೋಡಗಳನ್ನು ನಮ್ಮ ಜನಕರ ಆಸ್ಥಾನಕ್ಕೆ ಸೆಳೆದುಕೊಂಡು ಬಂದೆ. ಭುಜವಲ್ಲ ಹೂವನ ಭೀಕರನ್ನ, ಭುಜವಲ್ಲ ಹೂವನ ಭೀಕರನ್ನ, ಅತುಳ ಭಾರತ ಗರ್ವ ಒಡಗಿಸಿ ಸುರರ ದರ್ಪವ ಎಟ್ಟಿ ಮೆರೆಯುತ್ತೆ. ಅತುಳ ಪರವ ಗರ್ವ ಒಡಗಿಸಿ ಸುರರ ಗರ್ವವ ಮೆಟ್ಟಿ ಮೆರೆಯಿಸೆ. ಕಡದ ಭೂಮಿ ಜಯಿಸಿ ಮೆರೆಯುವ
ಭಯವಲ್ಲ ಹೂವನ ಭೀಕರನ. ಪ್ರಹಸ್ತ ಗಗನವನ್ನು ಚುಂಬಿಸುವ ಕೋಟೆಗಳಿಂದಲೂ ಧಾವಿಸಲು ಅಸಾಧ್ಯವಾದ ಸಮುದ್ರದಿಂದಲೂ ಆವರಿಸಲ್ಪಟ್ಟ ಈ ಲಂಕಾ ಸಾಮ್ರಾಜ್ಯಕ್ಕೆ ಕೇವಲ ಒಂದು ಕಪಿಯು ಬಂದು ಇಷ್ಟೊಂದು ಅನಾಹುತ ಮಾಡಿತೆಂದರೆ ಇದು ಸೋಜಿಗ ಸಂಗತಿಯೇ ಸರಿ. ಲಂಕಿಯ ಪರಾಜಯ, ಅಶೋಕನ ನಾಷ್ಟ, ಅಕ್ಷಯ ಕುಮಾರನ ಸಂಹಾರ, ಅಬ್ಬಬ್ಬ! ಇದನ್ನು ನೆನೆಸಿಕೊಂಡರೆ ನನ್ನ ಮೈಯೆಲ್ಲವೂ ರೋಮಾಂಚನವಾಗುತ್ತಿರುವುದು. ಇದಕ್ಕೆ ಕಾರಣವಾದ ಆ ಕಪಿಯನ್ನು ಹಿಡಿಯುತ್ತಲ್ಲವಾದ ಇಂದ್ರಜಿತ್ತು ಇನ್ನೂ ಬಾರಲೇ ಇಲ್ಲವಲ್ಲ? ತಂದೆಯನ್ನೆಂದು ಬಿಡಿದು ತಂದಿರುವೆನು ಕೋಡಗದ, ತಂದೆಯನ್ನೆಂದು ಬಿಡಿದು ತಂದಿರುವೆನು ಕೋಡಗದ. ನಂದನದಲ್ಲಿ ಬಂಧಿಸದ, ನಂದನದಲ್ಲಿ ಬಂಧಿಸದ ತಂದಿರುವೆನು ಕೋಡಗದ. ತಂದೆಯನ್ನೆಂದು ಬಿಡಿದು ತಂದಿರುವೆನು ಕೋಡಗದ. ಹಠಾಸದಿಂದ ಮೆರೆದು ಅಕ್ಷಯನ ಬಂದಿರುವ, ಹಠಾಸದಿಂದ ಮೆರೆದು ಅಕ್ಷಯನ ಬಂದಿರುವ ಚೀಲಿಸಿಂಬನಾದ ಕೈದು, ಚೀಲಿಸಿಂಬನಾದ ಕೈದು ತಂದಿರುವೆನು ಕೋಡಗದ. ತಂದೆಯನ್ನು ನೆಂದು ಬಿಡಿ ತಂದಿರುವೆನು ಕೋಡಗದ, ತಂದಿರುವೆನು ಕೋಡಗದ, ತಂದಿರುವೆನು ಕೋಡಗದ. ತಂದೆ ಪ್ರಮಾದವನ್ನು ಪರಿಪಾಲಿಸುತ್ತಿದ್ದ ಅಕ್ಷಯ ಕುಮಾರನಿ ರಾಕ್ಷಸರನ್ನು ಸಂಹರಿಸಿದ ಈ ಕಪಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ತಂದಿರುವೆನು. ಇದೇನು ಕುಮಾರ, ಆ ಕಪಿಯನ್ನು ಹಿಡಿಯಲು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆಯಾ? ಹೌದು ತಂದೆ. ಅಪ್ಪಣೆಯಾದರೆ ಈಗಲೇ ಈ ಕಪಿಯನ್ನು ಸಂಹರಿಸುವೆನು. ಸುಕುಮಾರ, ಸ್ವಲ್ಪ ನಿಧಾನಿಸು. ಈತನು ಯಾರೆಂಬುದನ್ನು ತಿಳಿದು ಅನಂತರ ಶಿಕ್ಷಿಸೋಣ. ಆಗಲಿ ಚಿಕ್ಕಪ್ಪ. ಎಲ್ಲೋ ಕಪಿಯೇ, ನೀನು ಯಾರು? ನಿನ್ನ ವೃತ್ತಾಂತವನ್ನು ಹೇಳು. ಎಲ್ಲವೋ ಚಂದ್ರ, ಬ್ರಹ್ಮಾಸ್ತ್ರಕ್ಕೆ ಗೊತ್ತಾದ ಮುಹೂರ್ತ ಕಾಲದ ಅವಧಿಯು ಇಲ್ಲಿಗೆ ಪೂರ್ತಿಯಾಯಿತು. ನಾನು ಧನ್ಯನಾದೆನು. ಜೈ ಜೈ ರಘುವೀರ ಸಮರ್ಥ. ರಾಮಚಂದ್ರ, ಈ ರಾಕ್ಷಸನಾದರೂ ಸಿಂಹಾಸನದ ಮೇಲೆ ಕುಳಿತು ಮಾತನಾಡುತ್ತಿರುವುದು. ನಿನ್ನ ಭಕ್ತನಾದ ನಾನು ಈತನ ಕೆಳಗೆ ನಿಂತು ಮಾತನಾಡಲಿ? ಇರಲಿ, ನನ್ನ ಬಾಲದಿಂದಲೇ ಸಿಂಹಾಸನ ಮಾಡಿಕೊಂಡು ಅದರ ಮೇಲೆ ಕುಳಿತು ಈತನಿಗೆ ತಕ್ಕ ಉತ್ತರವನ್ನು ಕೊಡುವನು. ಜೈ ರಘುವೀರ ಸಮರ್ಥ. ಆಹಾ, ಇದು ಸಾಮಾನ್ಯವಾದ ಕಪಿಯಂತೆ ಕಾಣುತ್ತಿಲ್ಲ. ಇಲ್ಲವೋ ಕಪಿಯೇ, ನೀನು ಯಾರು? ಎಲ್ಲವೋ ರಾವಣ, ಅನೇಕ ರಾವಣರು ಮಾಡಿರುವ ಅದರಲ್ಲಿ ನೀನು ಯಾವ ರಾವಣ? ಈ ಬ್ರಹ್ಮಾಂಡದಲ್ಲಿರುವನು ನಾನೊಬ್ಬನೇ ರಾವಣ. ಅದರಲ್ಲಿ ನೀನು ಯಾವ ಯಾವ ರಾವಣನ ನೋಡಿದೆಯೋ? ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಎತ್ತಲಾರದೆ ತನ್ನ ತೋಳುಗಳನ್ನು ಅದರಡಿಯಲ್ಲಿ ಸಿಕ್ಕಿಸಿಕೊಂಡು ವಿಲವಿಲನೆ ಒದ್ದಾಡುತ್ತಿದ್ದನಲ್ಲ. ಏಡಿ ರಾವಣ, ನೀನೇ ಏನು? ಇಲ್ಲವೋ ಮಂಗ, ಮರದಿಂದ ಮರಕ್ಕೆ ಅಲೆದಾಡಿಕೊಂಡು ಹಣ್ಣು ಹಪ್ಪಲಗಳನ್ನು ತಿಂದು ಜೀವಿಸ್ತಿರುವೆ. ನಿನಗೆ ಯಾವ ವಿಚಾರ ಗೊತ್ತೆಂಬುದಾಗಿ ಮಾತನಾಡುತ್ತಿರುವೆಯೋ? ನಾನು ನಿತ್ಯವೂ ಪ್ರಾತಃ ಕಾಲ ನನ್ನ ಕುಲದೇವನಾದ ಶಂಕರನಿಗೆ ಪೂಜಿಸಿ ಧ್ಯಾನಿಸಿ ಹೊರತು ಅನ್ನ ಆಹಾರಾದಿಗಳನ್ನು ಸೇವಿಸಿದ ಕಾರಣ ನಾನು ಕೈಲಾಸ ಪರ್ವತಕ್ಕೆ ಹೋಗಿ ಬರುವುದು ವೇಳೆಯಾಗಿದೆಂದು ಭಾವಿಸಿ ಆ ಕೈಲಾಸ ಪರ್ವತವನ್ನೇ ತಂದು ನನ್ನ ಲಂಕಾಪಟ್ಟಣದಲ್ಲಿ ಇಟ್ಟುಕೊಳ್ಳಬೇಕೆಂದು
ಹೋಗಿದೆ. ಕೈಲಾಕ್ಷ ಪರ್ವತಕ್ಕೆ ಕೈ ಹಾಕಿದೊಡನೆ ಗಡಗಡನೆ ನಡಿಗಲಾರಂಭಿಸಿತು. ಆಗ ನನ್ನ ಕುಲದೈವನಾದ ಶಂಕರನಿಗೆ ಅಪಮಾನವಾಯಿತೆಂದು ಭಾವಿಸಿ ಅದನ್ನು ಅಲ್ಲಿಯೇ ಬಿಟ್ಟು ಬಂದೆನು ವಿನಃ ತೋಳುಗಳನ್ನು ಸಿಕ್ಕಿಸಿಕೊಂಡು ಹಲ್ಲು ಹಲ್ಲುಗಳು ಕಿರಿತಿರಲಿಲ್ಲ. ಮುಂದೇನಿದ್ದರ ಮಗಳು ಪರಾಕ್ರಮಶಾಲಿಯಾದ ಕಾರ್ತಿವೀರ್ಯನನ್ನು ಜಯಿಸಲು ಹೋಗಿ ಆತನ ಸೆರೆಯಲ್ಲಿ ಇದ್ದು ಅಪಕೀರ್ತಿ ಹೊಂದಿದನಲ್ಲ ಆ ಹರಟೆಮಲ್ಲ ರಾವಣ. ನೀನೇ ಏನು ಹೇಳುವ ಕೊಡಗ, ನಿನಗೆ ಯಾವ ರಾಜಕೀಯ ಎಂದು ಗೊತ್ತಾಗುತ್ತೀಯೋ? ಕಾರ್ತಿವೀರ್ಯನು ನನಗೆ ಪರಮ ವೈರಿ. ಅವನ ಬಲಾಬಲ ತಿಳಿಗಲೋಸುಗ ಅವನಿಗೆ ಸೆರೆ ಸಿಕ್ಕವನಂತೆ ನಟಿಸಿದ ವಿನಃ ಆತನಿಗೆ ನಾನು ಸೋತಿರಲಿಲ್ಲ. ಮುಂದೆ ಹೇಳಿದರ ಮಗಳು ನಮ್ಮನಾದ ಸೀತಾ ಸ್ವಯಂವರ ಮಂಟಪದಲ್ಲಿ ಶಿವಧನಸ್ಸನ್ನು ಎತ್ತಲಾರದೆ ತನ್ನ ಎದೆಯ ಮೇಲೆ ಹಾಕಿಕೊಂಡು ಹಲ್ಲು ಹಲ್ಲು ಕಿರಿಯುತ್ತಿದ್ದಾಗ ನನ್ನಪ್ಪನಾದ ಶ್ರೀರಾಮಚಂದ್ರನು ಒಂದೇ ಕೈಯಿಂದ ಎತ್ತಿದಾಗ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಬಂದನಲ್ಲ ಆ ರಾವಣ. ನೀನೇ ಏನು ಮಂಗ? ಸ್ವಯಂವರ ಮಂಟಪದಲ್ಲಿ ಧನಸ್ಸನ್ನು ಮುರಿದು ಸೀತೆಯನ್ನು ಲಗ್ನವಾಗಬೇಕೆಂದು ಹೋಗಿದ್ದೆನು ನಿಜ. ಆದರೆ ಅದು ಶಿವಧನಸ್ಸು ಆದ್ದರಿಂದ ಅದನ್ನು ಅಪ್ಪಿ ಮುದ್ದಾಡಿದವರೆಗೂ ಬೇರೆ ಎಲ್ಲ. ಅದೇ ವೈಷ್ಣವ ಧನಸ್ಸು ಆಗಿದ್ದರೆ ಕ್ಷಣಮಾತ್ರದಲ್ಲಿ ಮುರಿದು ಬಿಸಾಡುತ್ತಿದ್ದೇನು. ಮುಂದೇನಿದ್ದರೆ ಮಗಳು ಅಂಗದನ ತೊಟ್ಟಿಲಲ್ಲಿ ವಧೆಗಳ ತಿಂದವನು, ಅಂಗದನ ತೊಟ್ಟಿಲಲ್ಲಿ ವಧೆಗಳ ತಿಂದವನು. ನೀನೇನೋ ಕಂಡ ರಾವಣ ನೆಂಪಾದ ಜಾನಕಿಯನ್ನು ತಂದ ನಿನ್ನ ಮತಿಯ ಕಳ್ಳ. ನೀನೇನೋ ಕಂಡ ನಮ್ಮ ವಂಶೀಕನಾದ ವಾಲಿಯನ್ನು ಜಯಿಸಲು ಹೋಗಿದ್ದಾಗ ವಾಲಿಯು ನಿನ್ನನ್ನು 10 ತಲೆಯ ಉಳುವೆಂದು ಭಾವಿಸಿ ಸಪ್ತ ಸಮುದ್ರದಲ್ಲಿ ಹದ್ದು ತಂದು ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿದ್ದಾಗ ಅಂಗದನು ತನ್ನ ಪುಟ್ಟ ಕಾಲುಗಳಿಂದ ನಿನ್ನ ಮುಖಕ್ಕೆ ಜಾಡಿಸಿ ಒದೆಯುತ್ತಿದ್ದಾಗ ಹಲ್ಲು ಹಲ್ಲು ಕಿರಿಯುತ್ತಿದ್ದನಲ್ಲ ಆ ರಾವಣ. ನೀನೇ ಏನು? ಇಲ್ಲವೋ ಮರ್ಕಟ, ನಾನು ಸಹ ವಾಲಿಯಂತೆ ಸಪ್ತ ಸಾಗರದಲ್ಲಿ ಸ್ನಾನ ಮಾಡಬೇಕೆಂಬ ಉದ್ದೇಶದಿಂದ ಆತನಿಗೆ ಸರಸಿಕ್ಕಿ ನಟಿಸಿದ ವಿನಃ ನಾನು ಆತನಿಗೆ ಸೋತಿರಲ್ಲ. ಹಾಗೆಯೇ ಅದೇ ಅಂಗದನ ಬಾಲ್ಯಲೀಲೆಯನ್ನು ತಿಳಿದುಕೊಂಡು ಬಂದೆನು ವಿನಃ ಬೇರೆಯಲ್ಲ. ಅಂಗದನಿಗೂ ನನಗೂ ಇರುವ ಬ್ರಹ್ಮರಹಸ್ಯ ನಿನಗೇನು ತಿಳಿದೆಯೋ? ಮುಂದೇನಿದ್ದರ ಮಗಳು ಹೇಳವು. ಪಂಚವಟಿಯಲ್ಲಿ ರಾಮ ಲಕ್ಷ್ಮಣರು ಇಲ್ಲದಿರುವ ಸಮಯವನ್ನು ನೋಡಿ ಸನ್ಯಾಸಿ ವೇಷಧಾರಿಯಾಗಿ ಹೋಗಿ ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಬಂದನಲ್ಲ ಆ ನಾರಿ ಚೋರ ರಾವಣ. ನೀನೇ ಏನು?
ಇಲ್ಲವೋ ಮಂಗ, ನನ್ನ ತೋಳು ಬಗಳಿಂದಲೇ ಜಯಿಸಿ ಬಂದು ತರಬೇಕೆಂದು ಹೋಗಿದ್ದೆನು. ಆದರೆ ನಾನು ಆ ರಾಮ ಲಕ್ಷ್ಮಣ ಮೇಲೆ ಯುದ್ಧವನ್ನೇ ಮಾಡಿದ್ದೆ. ಆದರೆ ರಾಮ ಲಕ್ಷ್ಮಣರು ಮಡಿಯುತ್ತಿದ್ದರು. ಆಗ ಸೀತೆ ಏನಾಗುತ್ತಿದ್ದಳು? ವಿಧವೆ ಆಗುತ್ತಿದ್ದಳು. ಅಂಥವಳನ್ನು ತಂದು ನಾನು ತರುವುದು ನನಗೆ ಯೋಗ್ಯವಲ್ಲೊಂದು ಭಾವಿಸಿ ಅವರನ್ನು ಹಾಗೆಯೇ ಬೇರ್ಪಡಿಸಿ ಬಂದೆನು ವಿನಃ ಬೇರೆ ಅಲ್ಲ. ಮುಂದೇನಿದ್ದರ ಮಗಳು? ಎಲ್ಲವೋ ರಾವಣ, ನಿನ್ನಲ್ಲಿ ಪರಸ್ತ್ರೀ ಗಮನ ಹೊಂದಿಲ್ಲದಿದ್ದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನೆನಿಸಿಕೊಳ್ಳುತ್ತಿದ್ದೆ. ನಾನು ಹೇಳುವ ಮಾತುಗಳನ್ನು ಕೇಳು. ಶ್ರೀರಾಮಚಂದ್ರನನ್ನು ಯಾರೆಂಬುದಾಗಿ ತಿಳಿದಿರುವೆ. ಶ್ರೀಮನ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನು, ಆದಿಶೇಷನೇ ಲಕ್ಷ್ಮಣ ಸ್ವಾಮಿಯು, ಆದಿಲಕ್ಷ್ಮಿಯೇ ಸೀತಾಮಾತೆಯು. ಇವರುಗಳನ್ನು ವೈರಿಯನ್ನಾಗಿ ಮಾಡಿಕೊಂಡು ಅನ್ಯಾಯವಾಗಿ ಕೆಡಬೇಡ. ಶ್ರೀರಾಮಚಂದ್ರನು ನನ್ನಪ್ಪನಾದ ಶ್ರೀರಾಮಚಂದ್ರನು ಕೋದಂಡವನ್ನು ಹಿಡಿದು ನಿಂತಿದ್ದೆಯಾದರೆ ಈ 3 ಲೋಕದಲ್ಲಿ ಯಾರೂ ನಿನ್ನನ್ನು ರಕ್ಷಿಸಲಾರರು. ನಾನು ಹೇಳುವ ಮಾತುಗಳನ್ನು ಕೇಳು. ಸೀತಾಮಾತೆಯನ್ನು ಕರೆದುಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು. ಇಲ್ಲವಾದರೆ ಆತನಿಗೆ ಮುಖ ತೋರಿಸಲು ನಾಚಿಕೆಯಾದರೆ ಆತನ ದೂತನಾದ ನನ್ನ ಮುದ್ದು ಪಾದಗಳಿಗೆ ಬೀಳೋ. ನಾನೇ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಧಿಕ್ಕಾರವನ್ನು ಸಹಿಸನ ಕುಟಿಲತರ ಕೋಟದ ಧಿಕ್ಕಾರವನ್ನು ಸಹಿಸನ ಜಗಮುಮಯ ಕುಂಭಗ ಜಗಮ ಸೌಮಿಂಬಗ ಜಗಮನೆ ಬಿಂಬಗ ಜಗಮ ಸೌಮಿಂಬ ಜಗಸೈನ್ಯವೇ ಮಾರುತ ಹೆಚ್ಚು ಧಿಕ್ಕಾರವನ್ನು ಸಹಿಸನ ಕುಟಿಲತರ ಕೋಟದ ಧಿಕ್ಕಾರವನ್ನು ಸಹಿಸನ. ಇಲ್ಲವೋ ಕೊಡಗ, ನಿನ್ನ ನೀಗಲೇ ಒದಿಸಿ ಬಿಡುವನು. ಅಣ್ಣ ಶಾಂತನಾಗು. ದೂತಮದೇವರು ರಾಜ್ಯ ಧರ್ಮಕ್ಕೆ ಯೋಗ್ಯವಲ್ಲ. ಆದಿಶೇಷ ಈತನ ಮಾತಿನಂತೆ ಸೀತಾಮಾತೆಯನ್ನು ಕರೆದುಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು. ವಿಭೀಷಣ, ನಿನ್ನ ಬುದ್ಧಿವಾದವು ನನಗೆ ಅನವಶ್ಯಕ. ನಿನ್ನನ್ನು ಸಭೆಯಿಂದಾಚೆಗೆ ದೂಡಬೇಕಾಯ್ತು. ಎಚ್ಚರ. ಅಣ್ಣ, ಇದರಿಂದ ನೀನು ಕೆಡುವುದಲ್ಲದೆ ನಮ್ಮ ರಾಕ್ಷಸ ಕುಲವು ರಾಕ್ಷಸರಿಂದ ಕೂಡಿದ ಲಂಕಾಪಟ್ಟಣವು ಹಾಳಾಗುವುದು ನಿಶ್ಚಯ. ಪ್ರಯಸ್ತ ಇವನಿಗೆ ಬೊಗಳು ಸನ್ನಿಹ ಆಗಿರುವುದು. ಇನ್ನ ಇವನನ್ನು ಸಭೆಯಿಂದಾಚೆಗೆ ತಳ್ಳಿಬಿಡಿ. ಅಣ್ಣ, ನೀನು ತೆಳ್ಳುವುದು ಬೇಡ. ನಾನು ಶ್ರೀರಾಮಚಂದ್ರನ ಬಳಿಗೆ ಹೋಗಿ ಆತನ ಸೇವೆಯನ್ನು ಮಾಡಿಕೊಂಡು ಇರುವೆನು. ನಾನಿನ್ನು ಬರುವೆನು. ಎಲ್ಲವೋ ರಾವಣ, ನಿನ್ನನ್ನು ನನ್ನ ಬಾಲದಿಂದ ಸುತ್ತಿ ನೆಲಕಪ್ಪಳಿಸಿ ಬಿಡುತ್ತಿದ್ದೆ. ಆದರೆ ನನ್ನೊಡೆಯನಾದ ಶ್ರೀರಾಮಚಂದ್ರನಿಗೆ ಮೀಸಲಾಗಿರುವ ನಿನ್ನನ್ನು ನಾನೇಕೆ ಕೊಲ್ಲಬೇಕೆಂದು ಸುಮ್ಮನಿರುವೆ? ಅಖರ ಮಖರ, ಈ ಕಪಿಗೆ ಮುಖ್ಯವಾದ ಅಂಗ ಯಾವುದು? ಅದೇ ಮಹಾಂಗ. ಸರಿ ಪ್ರಶಸ್ತ, ಈ ಕಪಿಯ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದತ್ತಿ ಬೆಂಕಿಯನ್ನು ಹಚ್ಚಿ ಲಂಕಾಪಟ್ಟಣದಲ್ಲಿ ಮೆರವಣಿಗೆ ಮಾಡಿ ಸಮುದ್ರಾಜಿಗೆ ತೆಳ್ಳಿಬಿಡಿ. ಇವನಿಗಾದ ಪ್ರಾಯಶ್ಚಿತ್ತವನ್ನು ನೋಡಿ ಆ ರಾಮ ಲಕ್ಷ್ಮಣರು ಹಾಗೆಯೇ ಹಿಂದೆ ಹೋಗಲಿ. ಹೋಯ್ತಲ್ಲಪ್ಪ. ಆ ದಿನ ರಾತ್ರಿಯಲ್ಲಿ ನೋಡಿದ ಲಂಕಾಪಟ್ಟಣವನ್ನು ಈ ದಿನ ಬೆಳಕಿನಲ್ಲಿ ನೋಡಿ ಕೋಟೆ ಕೊತ್ತಲೆಗಳ ಬಲಾಬಲಗಳನ್ನು ತಿಳಿಯುವುದು. ಇದು ನನಗೆ ಒಳ್ಳೆಯ ಅನುಕೂಲವೇ ಆಯಿತು. ಕೋದಂಡ ರಾಮ ಬೇಗಂಡ ಬಯಾರ ಕೋದಂಡ ರಾಮ. ಕೋದಂಡ ರಾಮ ಬೇಗಂಡ ಬಯಾರ ಕೋದಂಡ ರಾಮ. ಕೋದಂಡ ರಾಮ ಬೇಗಂಡ ಬಯಾರ ಕೋದಂಡ ರಾಮ.
ಲಂಕಾ ಪಟ್ಟಣವು ಎಷ್ಟು ಪ್ರಕಾಶಮಾನವಾಗಿ ಉರಿಯುತ್ತಿರುವುದು. ಆ ದಿನ ಸಾಮಾನ್ಯವಾಗಿ ಕತ್ತಲಲ್ಲಿ ನೋಡಿದ ಲಂಕಾಪಟ್ಟಣವನ್ನು ಈಗಿನ ಬೆಳಕಿನಲ್ಲಿ ನೋಡಿ ಕೋಟೆ ಕೊತ್ತಲೆಗಳ ಬಲಾಬಲಗಳನ್ನು ತಿಳಿಯಲು ನನಗೆ ಒಳ್ಳೆಯ ಅನುಕೂಲವೇ ಆಯಿತು. ಆಹಾ, ನಾನೆಂತಹ ಅವಿವೇಕಿ! ಈ ಅಗ್ನಿ ಏನಾದರೂ ಲಂಕಾಪಟ್ಟಣ ಅಶೋಕವನಕ್ಕೆ ವ್ಯಾಪಿಸಿ ಮಾತೆಯವರು ಉರಿಗೆ ಸಿಕ್ಕಿದರೆ ನಾನು ಬಂದ ಕಾರ್ಯವೆಲ್ಲವೂ ಅಗ್ನಿಯಂತೆ ಭಗ್ನವಾಗುವುದಲ್ಲ. ಏನು ಮಾಡಲಿ? ಈ ಅಗ್ನಿಯಲ್ಲಿಯೇ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳಲೇ? ಚೆಚೆ, ಲೋಕ ಮಾತೆಯಾದ ಸೀತಾ ಮಾತೆಗೆ ಈ ಅಗ್ನಿ ಏನು ಮಾಡಬಲ್ಲದು? ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ಮಾತೆಯವರ ಆಶೀರ್ವಾದವನ್ನು ಪಡೆದು ಸಮುದ್ರ ತೀರದಲ್ಲಿ ನನ್ನ ಆಗಮನವನ್ನೇ ನಿರೀಕ್ಷಿಸುತ್ತಿರುವ ಕಪಿವೀರರಿಗೆ ಈ ಸಂತೋಷದ ವಿಚಾರವನ್ನು ತಿಳಿಸುವನು. ಜೈ ಜೈ ರಘುವೀರ ಸಮರ್ಥ. ಆಂಜನೇಯನು ಸೀತಾನ್ವೇಷಣೆಗೆ ಹೋದ ಕಾರ್ಯವು ಇನ್ನೂ ಬಾರದೇ ಇರಲು ಕಾರಣವೇನು? ಅಣ್ಣ, ಅಲ್ಲಿ ನೋಡಿ, ಆಂಜನೇಯನು ಅಸನ್ಮುಖಿಯಾಗಿ ಇತ್ತಲೇ ಬರುತ್ತಿರುವನು. ಹೇ ರಾಘವ, ಮಾಂಪಾಹಿ ಮಾಂಪಾಹಿ ಮಾಂಪಾಹಿ. ಮಾರುತಿ, ಹೋದ ಕಾರ್ಯವೇನಾಯಿತು? ಪ್ರಭು, ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ಒಂದೇ ನೆಗೆತಕ್ಕೆ ಹಾರಿ ಲಂಕಾಪುರವನ್ನು ಸೇರಿ ಅಶೋಕವನದಲ್ಲಿ ಸೀತಾ ಮಾತೆಯವರ ಆಶೀರ್ವಾದವನ್ನು ಪಡೆದನು, ದರ್ಶನವನ್ನು ಮಾಡಿದೆನು. ಮಾರುತಿ, ನೀನು ಜಾನಕಿಯನ್ನು ಕಂಡೆಯ? ಪ್ರಭು, ನಾನು ಎಷ್ಟು ವಿಧವಾಗಿ ಹೇಳಿದರೂ ಮಾತೆಯವರು ನನ್ನನ್ನು ನಂಬಲಿಲ್ಲ. ತಾವು ಕೊಟ್ಟ ಮುದ್ರಿಕೆ ಉಂಗುರವನ್ನು ಕೊಡಲು ಆಗ ನಂಬಿ ಇದೋ ಈ ಚೂಡಾರತ್ನವನ್ನು ದಯಪಾಲಿಸಿರು, ಸ್ವೀಕರಿಸಿ ಪ್ರಭು. ರಾಮಚಂದ್ರ, ಮರಬಿದ್ದವರನ್ನು ಕೈ ಬಿಡದೆ ಕಾಪಾಡು ಕಾಪಾಡು. ನಾನು ನಿನ್ನ ಚರಣ ಕಿಂಕರನೆ ಹೊರತು ಶತ್ರುಪಕ್ಷದವನಲ್ಲ. ಅಣ್ಣನಾದ ರಾವಣನಿಗೆ ಬುದ್ಧಿ ಹೇಳುವಾಗ ಆಂಜನೇಯನೇ ಸಾಕ್ಷಿಯಾಗಿದ್ದನು. ಆತನು ನನ್ನನ್ನು ಸಭೆಯಿಂದ ಆಚೆಗೆ ತೆಳ್ಳಿಸಿ ಅನೇಕ ಕಷ್ಟಗಳನ್ನು ಒತ್ತನು. ಅವೆಲ್ಲವೂ ನಿಮ್ಮ 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 ಪಾಲವೆಂದು, ನಿಮ್ಮ ನಾಮಫಲವೆಂದು ದೃಢವೆಂದು ಭಾವಿಸಿ ನಿಮ್ಮ ಸೇವೆಯನ್ನು ಕೈಗೊಳ್ಳಲು ಬಂದಿರುವನು ಪ್ರಭು. ವಿಭೀಷಣ, ನೀನು ಬಂದದ್ದು ನಮಗೆ ಬಹಳ ಒಳ್ಳೆಯದೇ ಆಯಿತು. ಮಾರುತಿ, ಪ್ರಭು ರಾಮಚಂದ್ರ, ಅಣ್ಣನಾದ ರಾವಣನು ಯುದ್ಧಕ್ಕಾಗಿ ಬರುತ್ತಿರುವನು. ಎಲ್ಲವೋ ರಾಮ, ಈ ಪೃಥ್ವಿಯನ್ನು ನಾನಾಡಬೇಕು, ಇಲ್ಲ ನೀನಾಡಬೇಕು. ನನ್ನ ಸುಕುಮಾರನಾದ ಇಂದ್ರತನನ್ನು ಕೊಂದಿಯ, ಯುದ್ಧಕ್ಕೆ ಸಿದ್ಧನಾಗೋ. ಎಲ್ಲವೋ ರಾವಣ, ಈ ಮೃತ್ಯುಶರದ ಪೆಟ್ಟನ್ನು ತಡೆದುಕೋ. ಮೃತ್ಯುಶರ ಇದು ಮಾನವನ ಕೈಯಿಂದ ಅಸಾಧ್ಯ. ಇದು ರಾವಣರ ಯುದ್ಧವಲ್ಲ, ಸ್ವಾಮಿ ಸೇವಕನ ಮಿಲನ. ಬಿಡೋ ನಿನ್ನ ಮೃತ್ಯುಶರವನ್ನ. ರಾಮಚಂದ್ರ, ಸೀತಾದೇವಿಯನ್ನು ಮೋಹಿಸಿಕೊಂಡಿದ್ದು ನಿಜ. ಆದರೆ ಸೀತಾದೇವಿಯ ಪ್ರತಿಭಕ್ತಿಯನ್ನು ನೋಡಿ ನನ್ನ ಮೋಹವನ್ನು ತೊರೆದನು. ರಾಮಚಂದ್ರ, ನನಗೆ ಪೂರ್ವ ವೃತ್ತಾಂತವು ತಿಳಿಯಿತು. ನೀನು ಬೇಗ ನನ್ನ 2 ಜನ್ಮವನ್ನು ಪೂರೈಸಿ ನನ್ನನ್ನು ನನ್ನ ತಮ್ಮನಾದ ಕುಂಭಕರ್ಣನನ್ನು ಬೇಗ ನಿನ್ನ ಸೇವೆಗೆ ಸೇರಿಸಿಕೋ. ರಾವಣೇಶ್ವರ, ನಿನಗೆ ಶುಭವಾಗಲಿ. ಹಾ ಹಾ ರಾಮಚಂದ್ರ. ವಿಭೀಷಣ, ಪ್ರಭು ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ತಾವು ಅಯೋಧ್ಯೆಗೆ ಹೋಗಿ ಸುಖವಾಗಿ ಪ್ರಯಾಣವನ್ನು ಮಾಡಿ. ಹಾಗೆ ಆಗಲಿ. ನೀನು ಸಹ ನಮ್ಮ ಸಂಗಡ ಬಾ. ಆಗಬಹುದು ಪ್ರಭು.